This is question number 35 from 175 IIOT PDF. The question is cloud is secure? And do you agree? Justify your answer. And what are the working principles of cloud security? Anta the question. The question is asking whether you think cloud storage and cloud computing are secured or not. Anta question ide. It wants you to explain your opinion, whether you agree cloud is secured or not, you agree or disagree. So if you agree or disagree, you give reasons to support your answer anta question ide. And along with this, one more question, and it is asking you to describe how cloud security works ಅಂತ ಕೇಳಿದೆ. ಅದರಲ್ಲಿ ಏನು ಮೇನ್ ಐಡಿಯಾಸ್ ಇದೆ, ಪ್ರಿನ್ಸಿಪಲ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಈ ಕ್ವಶನ್ ಅದು ಮೀನಿಂಗು. ಸೊ ಕ್ಲೌಡ್ ಸೆಕ್ಯೂರಿಟಿ ಜನರಲಿ ಸೇಫ್. ಆನ್ಸರ್ ಇದಕ್ಕೆ ಎಸ್ ಅಂತ ಇರುತ್ತೆ. ನಾವು ಏನೇ ಡೇಟಾ ಕ್ಲೌಡಲ್ಲಿ ಸ್ಟೋರ್ ಮಾಡಿದ್ರು ಅದು ಸೇಫ್ ಆಗಿರುತ್ತೆ. ಅಂಡ್ ಇಟ್ ಡಿಪೆಂಡ್ಸ್ ಆನ್ ಬೋತ್ ದ ಕ್ಲೌಡ್ ಪ್ರೊವೈಡರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕ್ಲೌಡ್ ಪ್ರೊವೈಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ದೇ ಗಿವ್ ಸ್ಟ್ರಾಂಗ್ ಸೆಕ್ಯೂರಿಟಿ ಸಿಸ್ಟಮ್. ದೇ ವಿಲ್ ಹ್ಯಾವ್ ಸ್ಟ್ರಾಂಗ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂಡ್ ದೇ ಫಾಲೋ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾರೆ. And they often have more resources to protect the data. ಸೊ ಅದಕ್ಕೋಸ್ಕರ ಕ್ಲೌಡ್ ಸೆಕ್ಯೂರಿಟಿ ಸೇಫ್ ಅಂತ ಹೇಳ್ಬೋದು. ಬಟ್ ಯಾವುದೇ ಒಂದು ಕ್ಲೌಡಲ್ಲಿ ನಾವು ಡೇಟಾ ಸ್ಟೋರ್ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಆದಂಥ ರಿಸ್ಕ್ಸ್ ಇರುತ್ತೆ. ಸೊ ಏನೇನು ರಿಸ್ಕ್ ಇರುತ್ತೆ ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀವಿ. ಒಂದನೇದ್ದು ಡೇಟಾ ಬ್ರೀಚ್ ಅಂತ ಹೇಳಿ. ಸೊ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಏನು ಕ್ಲೌಡಲ್ಲಿ ಸ್ಟೋರ್ ಆಗಿರುತ್ತಲ್ಲ, ದೇ ಕುಡ್ ಬಿ ಸ್ಟೋಲನ್, ಅದು ಒಂದು ರಿಸ್ಕ್ ಆಗಿರುತ್ತೆ. ಕಂಪ್ಲೈನ್ಸ್ ಇಶ್ಯೂಸ್ ಇರ್ಬೋದು. ದ ಕ್ಲೌಡ್ ಮೈಟ್ ನಾಟ್ ಮೀಟ್ ಆಲ್ ಲೀಗಲ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್. ಅದರಿಂದ ಅದು ಕಂಪ್ಲೈನ್ಸ್ದು ಇದು ಇರ್ಬೋದು, ಇಶ್ಯೂಸ್ ಇರ್ಬೋದು. ಡೇಟಾ ಲಾಸ್ ಆರ್ ಕರಪ್ಷನ್ ಆಗ್ಬೋದು. ಪ್ರಾಬ್ಲಮ್ಸ್ ಲೈಕ್ ಹ್ಯೂಮನ್ ಎರರ್ ಇರ್ಬೋದು, ಅಥವಾ ಡಿಸಾಸ್ಟರ್ಸ್ ಬಂದು ದೇ ಮೇ ಕಾಸ್ ಡೇಟಾ ಟು ಬಿ ಲಾಸ್ಟ್. ಇವು ರಿಸ್ಕ್ ಆಗಿರುತ್ತೆ. ಮತ್ತೆ ಇನ್ನೇ ಪ್ರಿನ್ಸಿಪಲ್ ಏನೇನು ಯೂಸ್ ಮಾಡ್ತಾರೆ ಅಂತಂದ್ರೆ ಡೇಟಾ ಎನ್ಕ್ರಿಪ್ಷನ್, ಆಕ್ಸೆಸ್ ಕಂಟ್ರೋಲ್ ಅಂಡ್ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂಡ್ ಸೆಕ್ಯೂರಿಟಿ ಮಾನಿಟರಿಂಗ್ ಅಂತ. ಡೇಟಾ ಎನ್ಕ್ರಿಪ್ಷನ್ ಅಂದ್ರೆ ದೇ ಎನ್ಕ್ರಿಪ್ಟ್ ದ ಡೇಟಾ ಸೊ ದಟ್ ಓನ್ಲಿ ಎನ್ ಅಥರೈಸ್ಡ್ ಪೀಪಲ್ ಕ್ಯಾನ್ ರೀಡ್ ಇಟ್. ಸ್ಕ್ರಾಂಬ್ಲಿಂಗ್ ದ ಡೇಟಾ ಅನ್ನೋದಕ್ಕೆ ಎನ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ಓನ್ಲಿ ಅಥರೈಸ್ಡ್ ಪರ್ಸನ್ಸ್ ಕ್ಯಾನ್ ಯೂಸ್ ಇಟ್. ಅಂಡ್ ಆಕ್ಸೆಸ್ ಕಂಟ್ರೋಲ್ ಅಂದ್ರೆ the cloud providers will give allows specific people to access that data. ಅದಕ್ಕೆ ಆಕ್ಸೆಸ್ ಕಂಟ್ರೋಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್, ಇದು ಒಂದು ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿ ಇದು. ಸೊ ಏನಾದ್ರೂ ಒಂದು ಕೋಡ್ ಮೊಬೈಲಿಗೆ ಬರೋದು, OTP ಮೊಬೈಲ್ ಅಥವಾ ಮೇಲಿಗೆ ಬರೋದು, ಅದಕ್ಕೆ ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತಾರೆ. ಇಟ್ ಈಸ್ ಲೈಕ್ ಯೂಸಿಂಗ್ ಪಾಸ್ವರ್ಡ್ ಅಂಡ್ ಫಿಂಗರ್ ಪ್ರಿಂಟ್. ಇದೆಲ್ಲ ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್ ಬರುತ್ತೆ. ಈ ಪ್ರಿನ್ಸಿಪಲ್ನ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೆಕ್ಯೂರಿಟಿ ಮಾನಿಟರಿಂಗ್ ಅಂದ್ರೆ ಇದು ವಾಚಿಂಗ್ ಎನಿ ಸೈನ್ಸ್ ಆಫ್ ಡೇಂಜರ್ ಅವ್ರು ಏನಾದರೂ ಅಟ್ಯಾಕ್ ಆಗುತ್ತಾ ಅನ್ನೋದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಅದಕ್ಕೆ ಸೆಕ್ಯೂರಿಟಿ ಮಾನಿಟರಿಂಗ್ ಅಂತಾರೆ. ದೆನ್ ಕಂಪ್ಲೈನ್ಸ್ ಅಂತಂದ್ರೆ ಫಾಲೋಯಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಟು ಪ್ರೊಟೆಕ್ಟ್ ದ ಡೇಟಾ. ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡೋದು. ನೆಕ್ಸ್ಟ್ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಹ್ಯಾವಿಂಗ್ ಪ್ಲಾನ್ಸ್ ಇನ್ ಪ್ಲೇಸ್ ಟು ರೆಸ್ಪಾಂಡ್ ಕ್ವಿಕ್ಲಿ. ಇಫ್ ಸಮಥಿಂಗ್ ಗೋಸ್ ರಾಂಗ್ ದೇ ಶುಡ್ ರೆಸ್ಪಾಂಡ್ ಟು ಕ್ವಿಕ್ಲಿ. ಅದಕ್ಕೆ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಅಂತಾರೆ. ಸೊ ಇವನ್ ದೋ ಕ್ಲೌಡ್ ಸೆಕ್ಯೂರಿಟಿ is strong and it is important for customers to carefully choose the providers. Cloud providers na choose ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. And follow the best practices to secure their own data. So this is answer for question number 35. Question number 36. Hampi University is planning to make an intelligent robot to assist the students and visitors. The robot is capable to respond to questions about campus map in audio and visual guide. To design this robot using ML and AI, what are the basic requirements need for ML and AI? ಈ ಕ್ವಶನ್ ಅಲ್ಲಿ ಎಷ್ಟೊಂದು ಹಿಂಟ್ಸ್ ಅವರೇ ಕೊಟ್ಟಿದ್ದಾರೆ. ಅದರಿಂದ ನಾವು ಎಷ್ಟೊಂದು ಪಾಯಿಂಟ್ಸ್ ಈ ಕ್ವಶನ್ಗೆ ಬರೀಬಹುದು. ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ಅಂದ್ರೆ ಟು ಡಿಸೈನ್ ಕ್ವಶನ್ ಈಸ್ ಆಸ್ಕಿಂಗ್ ಯು ಟು write what are the fundamental requirements required. ಫಂಡಮೆಂಟಲ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಇನ್ ಆರ್ಡರ್ ಟು ಡಿಸೈನ್ ಅನ್ ಇಂಟೆಲಿಜೆಂಟ್ ರೋಬೋಟ್.
ವಿಚ್ ಕ್ಯಾನ್ ಅಸಿಸ್ಟ್ ದ ಸ್ಟೂಡೆಂಟ್ಸ್ ಆ್ಯಂಡ್ ವಿಸಿಟರ್ಸ್ ಅಟ್ ಹಂಪಿ ಯೂನಿವರ್ಸಿಟಿ. ಹಂಪಿ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಸ್ ಮತ್ತು ವಿಸಿಟರ್ಸ್ಗೆ ಅಸಿಸ್ಟ್ ಮಾಡೋಕ್ಕೆ ಒಂದು ಇಂಟೆಲಿಜೆಂಟ್ ರೋಬೋಟನ್ನು ಡಿಸೈನ್ ಮಾಡಬೇಕಾಗಿದೆ. ಆ ಡಿಸೈನ್ ಮಾಡೋಕ್ಕೆ ಏನೇನೆಲ್ಲ ಫಂಡಮೆಂಟಲ್ ಥಿಂಗ್ಸ್ ಬೇಕು ಅನ್ನೋದು ಕ್ವಶನಲ್ಲಿದೆ. ಆ್ಯಂಡ್ ಅವರು ಒಂದು ಹಿಂಟ್ ಕೊಟ್ಟಿದ್ದಾರೆ, ಏನಂದರೆ ಯು ಶುಡ್ ಡಿಸೈನ್ ಅ ರೋಬೋಟ್ ಯೂಸಿಂಗ್ ML ಆ್ಯಂಡ್ AI ಅಂತ, ಮಷಿನ್ ಲರ್ನಿಂಗ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಬೇಕು ಅಂತ ಕ್ವಶನಲ್ಲಿ ಹಿಂಟ್ ಇದೆ. ಆ್ಯಂಡ್ ಇನ್ನೊಂದು ಹೇಳಿದ್ದಾರೆ, ದ ರೋಬೋಟ್ ಶುಡ್ ಆನ್ಸರ್ ಕ್ವಶನ್ಸ್ ಅಬೌಟ್ ದ ಕ್ಯಾಂಪಸ್ ಯೂಸಿಂಗ್ ಬೋತ್ ಆಡಿಯೋ ಆ್ಯಂಡ್ ವಿಜುವಲ್ ಗೈಡ್ ಅಂತ ಇಷ್ಟು ಟಿಪ್ಸ್ ಬೇರೆ ಕೊಟ್ಟಿದ್ದಾರೆ. ಸೊ ಈ ಸಿಂಪಲ್ ಆಗಿ ಕೇಳಬೇಕು ಅಂದರೆ ವಾಟ್ ಆರ್ ದ ಮೇನ್ ಥಿಂಗ್ಸ್ ಯು ನೀಡ್ ಟು ಬಿಲ್ಡ್ ಅ ರೋಬೋಟ್ ದ್ಯಾಟ್ ಕ್ಯಾನ್ ಯೂಸ್ AI ಆ್ಯಂಡ್ ML ಅಂತ ಟು ಆನ್ಸರ್ಸ್ ದ ಕ್ವಶನ್ಸ್ ಆ್ಯಂಡ್ ಗಿವ್ ಡೈರೆಕ್ಷನ್ಸ್ ಯೂಸಿಂಗ್ ವಾಯ್ಸ್ ಆ್ಯಂಡ್ ವಿಜುವಲ್ಸ್ ಅಂತ ಇದು ಕ್ವಶನ್ ಅದ ಮೀನಿಂಗು. ಸೊ ಇದಕ್ಕೆಲ್ಲ ಏನೇನೆಲ್ಲ ಬೇಕು ರಿಕ್ವೈರ್ಮೆಂಟ್ ಅಂದರೆ ಫಸ್ಟು ಡೇಟಾ. ಸೊ ಫಾರ್ ಎಕ್ಸಾಂಪಲ್ ದ ರೋಬೋಟ್ ನೀಡ್ಸ್ ಅ ಡಿಜಿಟಲ್ ಮ್ಯಾಪ್ ಆಫ್ ಅ ಹಂಪಿ ಯೂನಿವರ್ಸಿಟಿ. ಹಂಪಿ ಯೂನಿವರ್ಸಿಟಿ ಬಗ್ಗೆ ರೋಬೋಟ್ ನಾವು ಡಿಸೈನ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಡಿಜಿಟಲ್ ಮ್ಯಾಪ್ ಬೇಕು, ಯೂನಿವರ್ಸಿಟಿದು ಡಿಜಿಟಲ್ ಮ್ಯಾಪ್ ಬೇಕು. ಆ ಡಿಜಿಟಲ್ ಮ್ಯಾಪಲ್ಲಿ ಏನೇನೆಲ್ಲ ಇರಬೇಕು, ಇಟ್ ಶುಡ್ ಇನ್ಕ್ಲೂಡ್ ಬಿಲ್ಡಿಂಗ್ಸ್, ಕ್ಲಾಸ್ ರೂಮ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಲೊಕೇಶನ್ಸ್ ಲೈಕ್ ಲೈಬ್ರರೀಸ್ ಇರಬೇಕು, ಕ್ಯಾಫ್ಟೇರಿಯಾಸ್ ಇರಬೇಕು. ಸೊ ಇದೆಲ್ಲ ಡೀಟೇಲ್ಸು ಅದಕ್ಕೆ ಕೊಡಬೇಕು ನಾವು. ಆ್ಯಂಡ್ ಇಟ್ ಆಲ್ಸೋ ನೀಡ್ಸ್ ಅ ಲಿಸ್ಟ್ ಆಫ್ ಕಾಮನ್ ಕ್ವಶನ್ಸ್. ಸ್ಟೂಡೆಂಟ್ಸ್ ಏನು ಕ್ವಶನ್ ಕೇಳ್ತಾರೆ ಅನ್ನೋದು ಇರಬೇಕು, ಸಚ್ ಆಸ್ ವೇರ್ ಈಸ್ ಲೈಬ್ರರಿ, ಹೌ ಡು ಐ ಗೆಟ್ ಟು ದ ಮೇನ್ ಆಡಿಟೋರಿಯಂ. ಈ ಥರ ಕ್ವಶನ್ಸ್, ಮೇನ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅದಕ್ಕೆ ನಾವು ಫೀಡ್ ಮಾಡಬೇಕು. ಇಟ್ ಆಲ್ಸೋ ನೀಡ್ಸ್ ಲಿಸ್ಟ್ ಆಫ್ ಸಮ್ ಕಾಮನ್ ಕ್ವಶನ್ಸ್. ಸೊ ಇಂಥ ಡೇಟಾನ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಮೇಲೆ ಅದಕ್ಕೆ ನಾವು ಟ್ರೈನಿಂಗ್ ಕೊಡಬೇಕಾಗುತ್ತೆ. ಸೊ ದ ರೋಬೋಟ್ ಶುಡ್ ರಿಕ್ವೈರ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಟು ಬಿ ಟ್ರೈನ್ಡ್ ಆನ್. ಇದಕ್ಕೆ ಡೇಟಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಸ್ ಅಲ್ಗರಿದಮ್. ಸೊ ರೋಬೋಟ್ ಲರ್ನ್ಸ್ ಫ್ರಮ್ ಲೇಬಲ್ಡ್ ಡೇಟಾ. ಲೇಬಲ್ ಡೇಟಾದಿಂದ ಅದು ಲರ್ನ್ ಮಾಡುತ್ತೆ. ಇಫ್ ಸ್ಟೂಡೆಂಟ್ ಟಾಸ್ಕ್ ವೇರ್ ಈಸ್ ದ ಸೈನ್ಸ್ ಬಿಲ್ಡಿಂಗ್ ಅಂತ ಯಾರಾದರೂ ಒಬ್ರು ಬಂದು ಸ್ಟೂಡೆಂಟ್ ಕೇಳಿದರೆ, ದ ರೋಬೋಟ್ ನೋಸ್ ಟು ಮ್ಯಾಚ್ ದಿಸ್ ಕ್ವಶನ್ ವಿತ್ ಕರೆಕ್ಟ್ ಆನ್ಸರ್. ಅದ್ರ ಹತ್ರ ಆಲ್ರೆಡಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತಲ್ಲ, ಅದು ವೇರ್ ಈಸ್ ದ ಸೈನ್ಸ್ ಬಿಲ್ಡಿಂಗ್ ಅಂತ ಹೊರಗಡೆ ಅವ್ರು ಕೇಳಿದರೆ, ಸ್ಟೂಡೆಂಟ್ ಕೇಳಿದರೆ, ಅದು ಮ್ಯಾಚ್ ಮಾಡ್ಕೋಬೇಕು ಕರೆಕ್ಟ್ ಆನ್ಸರ್ಗೆ, ಬಿಕಾಸ್ ಇಟ್ ಹ್ಯಾಸ್ ಬೀನ್ ಟ್ರೈನ್ಡ್ ವಿತ್ ಸಿಮಿಲರ್ ಕ್ವಶನ್ಸ್ ಆ್ಯಂಡ್ ರೆಸ್ಪಾನ್ಸಸ್. ಸೊ ಅದಕ್ಕೆ ಸೂಪರ್ವೈಸ್ಡ್ ಲರ್ನಿಂಗ್ ಅಂತಾರೆ. ಸೊ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ ಒಂದು ಟೈಪ್ ಇರುತ್ತೆ. ಇಫ್ ದ ರೋಬೋಟ್ ಗಿವ್ಸ್ ರಾಂಗ್ ಆನ್ಸರ್, ಸಪೋಸ್ ವೆರ್ ಈಸ್ ಸೈನ್ಸ್ ಬಿಲ್ಡಿಂಗ್ ಅಂದಾಗ ರೋಬೋಟ್ ರಾಂಗ್ ಆನ್ಸರ್ ಕೊಟ್ಟರೆ ಆ್ಯಂಡ್ ಇಟ್ ಲರ್ನ್ಸ್ ಫ್ರಮ್ ದ ಫೀಡ್ಬ್ಯಾಕ್. ಸ್ಟೂಡೆಂಟ್ ರಾಂಗ್ ಅಂತ ಹೇಳ್ತಾನಲ್ವ, ಸೊ ದ ರೋಬೋಟ್ ವಿಲ್ ಲರ್ನ್ ಆಟೋಮೆಟಿಕಲಿ ಫ್ರಮ್ ದ ಫೀಡ್ಬ್ಯಾಕ್, ಲೈಕ್ ದ ಸ್ಟೂಡೆಂಟ್ ಕರೆಕ್ಟಿಂಗ್ ಇಟ್. ಸ್ಟೂಡೆಂಟ್ ಹೇಳ್ತಾನೆ, ನೀ ತಪ್ಪು ಹೇಳ್ತಾ ಇದೆಯಾ, ಸೈನ್ಸ್ ಬಿಲ್ಡಿಂಗ್ ಈ ಕಡೆ ಇದೆ ಅಂದಾಗ ಇಟ್ ವಿಲ್ ಲರ್ನ್ ಆಟೋಮೆಟಿಕಲಿ ಆ್ಯಂಡ್ ಇಟ್ ಅಡ್ಜಸ್ಟ್ ಟು ಗಿವ್ ದ ಬೆಟರ್ ರೆಸ್ಪಾನ್ಸಸ್ ನೆಕ್ಸ್ಟ್ ಟೈಮ್. ಇದಕ್ಕೆ ಸೂಪರ್ವೈಸ್ಡ್ ಲರ್ನಿಂಗ್ ಅಂತಾರೆ. ಸೊ ಇದು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತಾರೆ. ಸೂಪರ್ವೈಸ್ಡ್ ಲರ್ನಿಂಗ್ ಅಂದರೆ ಆಲ್ರೆಡಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಅದಕ್ಕೆ ಫೀಡ್ ಮಾಡಿರ್ತಾರೆ, ಅದು ಮ್ಯಾಚ್ ಮಾಡಿಕೊಂಡು ಆನ್ಸರ್ ಮಾಡುತ್ತೆ, ಅದು ಸೂಪರ್ವೈಸ್ಡ್ ಲರ್ನಿಂಗ್. ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತಂದರೆ ಏನಾದರೂ ರಾಂಗ್ ಆನ್ಸರ್ ಕೊಟ್ಟರೆ ಅದು ಸ್ಟೂಡೆಂಟ್ದು ಫೀಡ್ಬ್ಯಾಕ್ ತೊಗೊಂಡು ತಾನೇ ಆನ್ಸರ್ನ ಕರೆಕ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಬೆಟರ್ ಆನ್ಸರ್ನ ಕೊಡುತ್ತೆ. ಅದಕ್ಕೆ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತಾರೆ. ಸೊ ಇದು ಇರುತ್ತೆ, ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಕಂಪ್ಯೂಟಿಂಗ್ ಪವರ್ ಇದು. ಸೊ ದ ರೋಬೋಟ್ ನೀಡ್ಸ್ ಫಾಸ್ಟ್ ಪ್ರೊಸೆಸರ್ ಟು ಹ್ಯಾಂಡಲ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಸಾಕಷ್ಟು ಡೇಟಾ ಅದಕ್ಕೆ ಫೀಡ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಪ್ರೊಸೆಸರ್ ಹೈ ಸ್ಪೀಡ್ ಇರಬೇಕು. ಲೈಕ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಕ್ವಶನ್ಸ್ ಅಟ್ ಒನ್ಸ್, ತುಂಬ ಜನ ಬಂದು ಅಟ್ ಎ ಟೈಮ್ ಕ್ವಶನ್ ಕೇಳಿದರೆ ಇಟ್ ಶುಡ್ ಹ್ಯಾಂಡಲ್ ಆಲ್ ದ ಕ್ವಶನ್ಸ್. ಸೊ ವೈಲ್ ಆಲ್ಸೋ ಮ್ಯಾಪಿಂಗ್ ದ ಕ್ಯಾಂಪಸ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ದ ಶಾರ್ಟೆಸ್ಟ್ ರೂಟ್ ಟು ಅ ಲೊಕೇಶನ್. ಇವೆಲ್ಲ ಮಾಡಬೇಕು ಅಂದರೆ ದ ರೋಬೋಟ್ ನೀಡ್ಸ್ ಫಾಸ್ಟ್ ಪ್ರೊಸೆಸರ್ಸ್ ಟು ಹ್ಯಾಂಡಲ್ ಲಾರ್ಜ್ ಅಮೌಂಟ್ಸ್ ಆಫ್ ಡೇಟಾ. ಸೊ ಇದು ಪ್ರೊಸೆಸಿಂಗ್ ಸ್ಪೀಡ್. ನೆಕ್ಸ್ಟ್ ಹಾರ್ಡ್ವೇರ್. ಹಾರ್ಡ್ವೇರ್ ಅಂದ್ರೆ ಏನು? ರೋಬೋಟ್ ವಿಲ್ ಯೂಸ್ ಕ್ಯಾಮ್ರಾಸನ್ನು ಯೂಸ್ ಮಾಡ್ಕೊಳ್ಳುತ್ತೆ ಇನ್ ಆರ್ಡರ್ ಟು ರಿಕಗ್ನೈಸ್ ದ ಸ್ಟೂಡೆಂಟ್ಸ್. ಸೊ ಕ್ಯಾಮ್ರಾಸ್ ಬೇಕು. ಮೈಕ್ರೋಫೋನ್ ಬೇಕಾಗುತ್ತೆ ಅದಕ್ಕೆ, ಏನಕ್ಕಂದ್ರೆ ಟು ಲಿಸನ್ ದೇರ್ ಕ್ವಶನ್ ಕೇಳಿಸ್ಕೊಳ್ಳೋಕ್ಕೆ ಮೈಕ್ರೋಫೋನ್ ಬೇಕು, ನೋಡೋಕ್ಕೆ ಕ್ಯಾಮ್ರಾ ಬೇಕು. ಆ್ಯಂಡ್ ವೀಲ್ಸ್ ಆರ್ ಲೆಗ್ಸ್ ಟು ಮೂವ್, ಅದಕ್ಕೆ ವೀಲ್ಸ್ ಬೇಕು, ಲೆಗ್ಸ್ ಬೇಕು ಟು ಮೂವ್ ಅರೌಂಡ್ ದ ಕ್ಯಾಂಪಸ್. ಇವೆಲ್ಲ ಹಾರ್ಡ್ವೇರ್ ಬೇಕಾಗುತ್ತೆ. ಆ್ಯಂಡ್ ಪ್ರೊಸೆಸರ್ ಆಲ್ಸೋ ಬೇಕು
all these parts work together efficiently while running AI algorithms in a real time. ರಿಯಲ್ ಟೈಮಲ್ಲಿ AI algorithms ರನ್ ಮಾಡಿ ಪ್ರಾಸೆಸ್ ಮಾಡೋಕ್ಕೆ ಪ್ರಾಸೆಸರ್ ಬೇಕು. ಇಷ್ಟು ಹಾರ್ಡ್ವೇರ್ ಬೇಕಾಗುತ್ತೆ. ನೆಕ್ಸ್ಟ್ ಸಾಫ್ಟ್ವೇರ್. ದ ರೋಬೋಟ್ ಯೂಸಸ್ ಮಷಿನ್ ಲರ್ನಿಂಗ್. ಅವರೇ ಹೇಳಿದ್ದಾರೆ ಕ್ವಶನ್ ಅಲ್ಲಿ ಮಷಿನ್ ಲರ್ನಿಂಗ್ ಯೂಸ್ ಮಾಡಬೇಕು ಅಂತ. ಸೊ ಅವಾಗ ಮಷಿನ್ ಲರ್ನಿಂಗ್ ಲೈಬ್ರರೀಸ್ ಇರಬೇಕು ಫಾರ್ ರಿಕಗ್ನೈಸಿಂಗ್ ದ ಸ್ಪೋಕನ್ ಕ್ವಶನ್ಸ್. ರಿಕಗ್ನೈಸ್ ಮಾಡೋಕ್ಕೆ ಸಾಫ್ಟ್ವೇರ್ ಟೂಲ್ಸ್ ಬೇಕು ಫಾರ್ ವಿಜುವಲೈಸಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್ ದ ಲ್ಯಾಂಡ್ ಮಾರ್ಕ್ಸ್ ಆನ್ ದ ಕ್ಯಾಂಪಸ್, ಬಿಲ್ಡಿಂಗ್ಸು ಎಲ್ಲ ಐಡೆಂಟಿಫೈ ಮಾಡೋಕ್ಕೆ ಸಾಫ್ಟ್ವೇರ್ ಟೂಲ್ಸ್ ಬೇಕು. ನೆಕ್ಸ್ಟ್ ಹ್ಯೂಮನ್ ಎಕ್ಸ್ಪರ್ಟೈಸ್. ಹ್ಯೂಮನ್ ಎಕ್ಸ್ಪರ್ಟೈಸ್ ಅಂದರೆ ಎ ಟೀಮ್ ಆಫ್ ಇಂಜಿನಿಯರ್ಸ್ ಆ್ಯಂಡ್ ಡೇಟಾ ಸೈಂಟಿಸ್ಟ್. ಇಂಜಿನಿಯರ್ಸ್ ಆ್ಯಂಡ್ ಡೇಟಾ ಸೈಂಟಿಸ್ಟ್ ಅಂತ ಒಂದು ಪೋಸ್ಟ್ ಇದೆ ಸಾಫ್ಟ್ವೇರಲ್ಲಿ. ಅವ್ರದ್ದು ಒಂದು ಟೀಮೇ ಬೇಕಾಗುತ್ತೆ. ಹೂ ವಿಲ್ ಡಿಸೈನ್ ಆ್ಯಂಡ್ ಬಿಲ್ಡ್ ಅ ರೋಬೋಟ್ ಆ್ಯಂಡ್ ಯೂಸಿಂಗ್ ದೇರ್ ನಾಲೆಜ್ ಆಫ್ ಮಷಿನ್ ಲರ್ನಿಂಗ್ ಮತ್ತು AI ಎರಡು ಯೂಸ್ ಮಾಡಿಕೊಂಡು ಅವರು ಬಿಲ್ಡ್ ಮಾಡಿರ್ತಾರೆ. ಆ್ಯಂಡ್ ರೋಬೋಟಿಕ್ಸ್ ಟು ಎನ್ಶೂರ್ ಇಟ್ಸ್ ಫಂಕ್ಷನ್ ಸ್ಮೂತ್ಲಿ ಆ್ಯಂಡ್ ಸಾಲ್ವ್ ದ ಸ್ಟೂಡೆಂಟ್ ಕ್ವೆರೀಸ್ ಕರೆಕ್ಟ್ಲಿ. ಆ್ಯಂಡ್ ನೆಕ್ಸ್ಟ್ ಟೆಸ್ಟಿಂಗ್ ಆ್ಯಂಡ್ ವ್ಯಾಲಿಡೇಷನ್. ಸೊ ಟೆಸ್ಟಿಂಗ್ ಅಂತಂದರೆ ಬಿಫೋರ್ letting the students interact with the robot, and the team, ಏನದೇ ಇಂಜಿನಿಯರ್ಸ್ ಟೀಮ್ ಇದೆ ಅಲ್ಲ, ದ ಟೀಮ್ ವುಡ್ ಟೆಸ್ಟ್ ಇಟ್ ಬೈ ಆಸ್ಕಿಂಗ್ ಕ್ವಶನ್ಸ್. ಮೊದಲೇ ಅವರು ರೋಬೋಟನ್ನು ಹೊರಗೆ ಬಿಡೋಕ್ಕಿಂತ ಮುಂಚೆ ಟೆಸ್ಟ್ ಮಾಡ್ತಾರೆ. ವೇರ್ ಈಸ್ ದ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್, ಆ ಥರ ಕ್ವಶನ್ಸ್ ಕೇಳ್ತಾರೆ ಟು ಎನ್ಶೂರ್ ದ್ಯಾಟ್ ವೆದರ್ ಇಟ್ ಈಸ್ ರೆಸ್ಪಾಂಡಿಂಗ್ ಕರೆಕ್ಟ್ಲಿ ಆರ್ ನಾಟ್. ಸೊ ದೇ ವಿಲ್ ಚೆಕ್ ಇಫ್ ಇಟ್ ಕ್ಯಾನ್ ನ್ಯಾವಿಗೇಟ್ ದ ಕ್ಯಾಂಪಸ್ or whether it is understanding the various speech patterns ಅಂತ ಮೊದಲೇ ಟೆಸ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಟೆಸ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕ್ಯೂರಿಟಿ. ರೋಬೋಟ್ ಶುಡ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಹ್ಯಾಕರ್ಸ್. ಯಾರು ಅದನ್ನು ಹ್ಯಾಕ್ ಮಾಡಬಾರ್ದಲ್ವ, ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಸೊ ಫಾರ್ ಇನ್ಸ್ಟೆನ್ಸ್, ನೋ ಒನ್ ಶುಡ್ ಬಿ ಏಬಲ್ ಟು ಚೇಂಜ್ ಇಟ್ಸ್ ಆನ್ಸರ್. ಅದು ಕೊಡ್ತಾ ಇರೋ ಆನ್ಸರ್ನ ಯಾರು ಚೇಂಜ್ ಮಾಡಬಾರ್ದು, ಅದನ್ನ ಯಾರು ಟ್ಯಾಂಪರ್ ಮಾಡಬಾರ್ದು. ಆ ಥರ ಅದಕ್ಕೆ ಸೆಕ್ಯೂರಿಟಿ ಕೊಡ್ತಾರೆ. ಮತ್ತೆ ಮಾಲ್ ಫಂಕ್ಷನ್ ಮಾಡಬಾರ್ದು. ಬೈ ಕಂಟ್ರೋಲಿಂಗ್ ಇಟ್ ರಿಮೋಟ್ಲಿ ಇಟ್ ಶುಡ್ ನಾಟ್ ಮಾಲ್ ಫಂಕ್ಷನ್. ಅದನ್ನ ನೋಡ್ಕೊಳ್ಳೋಕೆ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ನೆಕ್ಸ್ಟು ಮೇಂಟೆನೆನ್ಸ್. ಓವರ್ ದ ಟೈಮ್ ರೋಬೋಟ್ ಮೈಟ್ ನೀಡ್ ಫ್ಯೂ ಇನ್ಫಾರ್ಮೇಶನ್ ಲೈಕ್ updates to the campus map. If new buildings are constructed, the software may need regular updates to improve the performance, and hardwares like sensors might need repairs or replacement. So ಎಲ್ಲಿ ಹಾರ್ಡ್ವೇರ್ ಇರುತ್ತೆ ಅಲ್ಲಿ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಸೊ ಅದು ಕೂಡ ರೋಬೋಟಿಗೆ ನಾವು ರೆಗ್ಯುಲರ್ಲಿ ಮೇಂಟೈನ್ ಮಾಡ್ತಾ ಇರಬೇಕು. ಸೊ ಇಷ್ಟೆಲ್ಲಾನು ನಾವು ಫಾಲೋ ಮಾಡಿದ್ರೆ ಅವಾಗ ಇವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಗುತ್ತೆ ರೋಬೋಟನ್ನು ಡಿಸೈನ್ ಮಾಡೋಕ್ಕೆ. ಸೊ ಟು ಡಿಸೈನ್ ದಿಸ್ ರೋಬೋಟ್ ಯೂಸಿಂಗ್ ML, AI and ML, these are the basic requirements needed ಅಂತ ನೀವು ಬರೀಬೇಕು. ಸೊ ದಿಸ್ is answer for question number 36. Question number 37 from IIOT PDF. Google Class devices that assist people with reduced mental intelligence. What technologies are used? One second. What technologies are used? Used in this application and how this work explain ಅಂತ ಕ್ವಶನ್ ಇದೆ. CO ಒಂದು ಕ್ವಶನ್. ಅಥವಾ ಇದನ್ನ AR ಎಲ್ಲ ಇರೋದ್ರಿಂದ ಲಾಸ್ಟ್ ಕ್ವಶನಿಗೂ ನಾವು ಬರ್ಬೋದು. ಇದು ಕ್ವಶನ್ ನಂಬರ್ 10 ಬರ್ಬೋದು. ಸೊ ಫಸ್ಟ್ ಈ ಕ್ವಶನ್ನಲ್ಲಿ ರೆಡ್ಯೂಸ್ಡ್ ಮೆಂಟಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ದಾರೆ. ಹಂಗಂದ್ರೆ ಏನು ಹೇಳ್ತೀನಿ. ಸೊ ರೆಡ್ಯೂಸ್ಡ್ ಮೆಂಟಲ್ ಇಂಟೆಲಿಜೆನ್ಸ್ ಅಂದರೆ ಪೀಪಲ್ ವಿತ್ ಕಾಗ್ನಿಟಿವ್ ಇಂಪೇರ್ಮೆಂಟ್ಸ್ ಅಂತ. ಅಂದರೆ ಇಟ್ ರೆಫರ್ಸ್ ಟು ಇಂಡಿವಿಜುವಲ್ಸ್ ಹೂ ಹ್ಯಾವ್ ಡಿಫಿಕಲ್ಟಿ ವಿತ್ ಮೆಂಟಲ್ ಪ್ರೊಸೆಸ್. ಕೆಲವೊಬ್ಬರಿಗೆ ಮೆಂಟಲ್ ಪ್ರೊಸೆಸ್ ಮಾಡೋಕ್ಕೆ ಡಿಫಿಕಲ್ಟಿ ಇರುತ್ತೆ. ಥಿಂಕ್ ಮಾಡೋಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ, ಲರ್ನ್ ಮಾಡ್ಕೊಳ್ಳೋಕ್ಕೆ, ಅಥವಾ ಡಿಸಿಷನ್ ಮೇಕಿಂಗ್ ಇಂಥದ್ದೆಲ್ಲ ಯಾರಿಗೆ ಕಡಿಮೆ ಇರುತ್ತೆ ಅವರಿಗೆ ಏನು ಹೇಳ್ತಾರೆ ಅಂದರೆ ರೆಡ್ಯೂಸ್ಡ್ ಮೆಂಟಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತಾರೆ, ಅಥವಾ ಇಂಪೇರ್ಮೆಂಟ್ಸ್ ಅಂತ ಹೇಳ್ಬೋದು. ಇದಕ್ಕೆ ರೆಡ್ಯೂಸ್ಡ್ ಮೆಂಟಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಒಂದು ಕ್ವಶನ್ ಇದೆ. ಸೊ ಏನಂದರೆ ವಾಟ್ ಆರ್ ದ ಟೆಕ್ನಾಲಜೀಸ್ ಆರ್ ಯೂಸ್ಡ್ ಇನ್ ಗೂಗಲ್ ಕ್ಲಾಸ್. ಇವರಿಗೆ ಹೆಲ್ಪ್ ಮಾಡೋಕ್ಕೆ ಗೂಗಲ್ ಕ್ಲಾಸ್ ಇರುತ್ತೆ. ಗೂಗಲ್ ಕ್ಲಾಸಲ್ಲಿ ಏನೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಟು ಹೆಲ್ಪ್ ದ ಪೀಪಲ್ ವಿತ್ ರೆಡ್ಯೂಸ್ಡ್ ಮೆಂಟಲ್ ಇಂಟೆಲಿಜೆನ್ಸಿ ಅಂತ ಇದೆ.
And how do these technology work together? ಆ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ in order to assist such type of people in performing task and communicating more easily, ಹೇಗದು ಆಗುತ್ತೆ ಅನ್ನೋದು ಇದು ಕ್ವಶನ್ ಇದೆ. ಸೊ ಇದಕ್ಕೆ ಗೂಗಲ್ ಕ್ಲಾಸ್ ಅಲ್ಲಿ ಏನೆಲ್ಲ ಇದಾವೆ ಅನ್ನೋದನ್ನ ಒನ್ ಆಫ್ಟರ್ ದ ಅದರ್ ನಾವು ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಆಗುಮೆಂಟೆಡ್ ರಿಯಾಲಿಟಿ. ಸೊ ಆಗುಮೆಂಟೆಡ್ ರಿಯಾಲಿಟಿ ಅಂದ್ರೆ assume there is a person who is wearing a Google Glass and who struggles with finding their way on the university campus. University campus ಹೋಗಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ಸೊ ವೆನ್ ದೇ ಲುಕ್ ಅರೌಂಡ್, ಗೂಗಲ್ ಕ್ಲಾಸ್ ಏನ್ ಮಾಡುತ್ತೆ, ಇಟ್ ಶೋಸ್ ಆರೋಸ್ ಅಂಡ್ ಡೈರೆಕ್ಷನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ ಇನ್ ಫ್ರಂಟ್ ಆಫ್ ದೇರ್ ಐಸ್. ಸೊ ಅವಾಗ ಗೈಡ್ ಮಾಡ್ತಾ ಹೋಗುತ್ತೆ, ಆ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಅದು ಗೈಡ್ ಮಾಡುತ್ತೆ. ಸೊ ಅವಾಗ ದೇ ಡು ನಾಟ್ ಹ್ಯಾವ್ ಟು ಚೆಕ್ ದ ಮ್ಯಾಪ್. ಏನ್ ಮೆಂಟಲ್ ಇಲ್ನೆಸ್ ಇದಾರಲ್ಲ, ಅವ್ರ ಮ್ಯಾಪನ್ನು ಚೆಕ್ ಮಾಡಿ ಹೋಗೋದು ಅವಶ್ಯಕತೆ ಇರಲ್ಲ. ಗೂಗಲ್ ಕ್ಲಾಸೇ ಅವ್ರನ್ನ ಕರ್ಕೊಂಡು ಹೋಗುತ್ತೆ, ಡೈರೆಕ್ಷನ್ ತೋರಿಸ್ತಾ ಕರ್ಕೊಂಡು ಹೋಗುತ್ತೆ. ಇದಕ್ಕೆ ಆಗುಮೆಂಟೆಡ್ ರಿಯಾಲಿಟಿ ಅಂತಾರೆ. ಆಸ್ ಇಫ್ ಸಮ್ ಒನ್ ಈಸ್ ಹೆಲ್ಪಿಂಗ್ ಟು ಶೋ ದ ವೇ ಟುವರ್ಡ್ಸ್ ದ ಡೆಸ್ಟಿನೇಷನ್ ಅನ್ನೋ ತರ ಅದು ಗೂಗಲ್ ಗ್ಲಾಸು ತೋರಿಸ್ಕೊಂಡು ಹೋಗುತ್ತೆ ಆರೋಸ್ ಮತ್ತೆ ಡೈರೆಕ್ಷನ್ ಇಂದ. ನೆಕ್ಸ್ಟ್ ಸ್ಪೀಚ್ ರಿಕಗ್ನಿಷನ್ ಅಂತ ಬರುತ್ತೆ. ಸೊ ಪರ್ಸನ್ ವಿತ್ ಕಾಗ್ನಿಟಿವ್ ಇಂಪೈರ್ಮೆಂಟ್ ಏನಿದಾರಲ್ಲ, ಹಿ ವಿಲ್ ಫೈಂಡ್ ಡಿಫಿಕಲ್ಟಿ ಟು ಟೈಪ್. ಏನೋ ಅವನಿಗೆ ಟೈಪ್ ಮಾಡಬೇಕಾಗಿದೆ, ಮೆಸೇಜ್ ಕಳಿಸ್ಬೇಕಾಗಿದೆ ತಮ್ಮ ತಾಯಿಗೆ. ಸೊ ಹಿ ವಿಲ್ ಫೈಂಡ್ ಡಿಫಿಕಲ್ಟಿ ಟು ಟೈಪ್ ಆರ್ ಟು ಪ್ರೆಸ್ ದ ಬಟನ್ಸ್. ಗೂಗಲ್ ಗ್ಲಾಸ್ ಏನ್ ಮಾಡುತ್ತೆ, ದೇ ಸಿಂಪ್ಲಿ ಸೇ ಸೆಂಡ್ ಮೆಸೇಜ್ ಟು ಮಾಮ್. ವಿತ್ ಗೂಗಲ್ ಗ್ಲಾಸ್ ಅವ್ರು ಹೇಳ್ತಾರೆ, ನನ್ನ ತಾಯಿಗೆ ಒಂದು ಮೆಸೇಜ್ ಕಳಿಸು ಅಂತ, ಸೆಂಡ್ ಅ ಮೆಸೇಜ್ ಟು ಮೈ ಮಾಮ್ ಅಂತ ಅದು ಅವ್ನು ಹೇಳಿದಾಗ ದ ಗೂಗಲ್ ಗ್ಲಾಸ್ ಅಂಡರ್ಸ್ಟ್ಯಾಂಡ್ ದೇರ್ ವಾಯ್ಸ್ ಕಮಾಂಡ್ಸ್. ಆ ಕಮಾಂಡ್ ಅನ್ನ ಅರ್ಥ ಮಾಡ್ಕೊಳ್ಳುತ್ತೆ ಅಂಡ್ ಇಟ್ ಸೆಂಡ್ ದ ಮೆಸೇಜ್. ಸೊ ದೇ ಡು ನಾಟ್ ನೀಡ್ ಟು ರಿಮೆಂಬರ್ ಹೌ ಟು ಡೂ ಇಟ್. ಏನು ಬೇಕಾಗಿಲ್ಲ, ಅದೇ ಆಟೋಮೆಟಿಕ್ ಆಗಿ ಕಮಾಂಡ್ಸ್ ಅನ್ನ ಅರ್ಥ ಮಾಡಿಕೊಂಡು ಕಳಿಸುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ವಿಷನ್. ಇಫ್ ದ ಪರ್ಸನ್ ಈಸ್ ಇನ್ ಅ ಗ್ರಾಸರಿ ಶಾಪ್ ಅಲ್ಲಿ ಇದ್ದಾನೆ, ಅವನಿಗೆ ಒಂದು ಏನು ಒಂದು ಹೆಲ್ತ್ ಡ್ರಿಂಕ್ ಬೇಕಾಗಿದೆ ಅನ್ಕೊಳ್ಳಿ. ಸೊ ದೇ ಲುಕ್ ಅಟ್ ಪ್ರಾಡಕ್ಟ್ ಹೆಲ್ತ್ ಡ್ರಿಂಕ್ ಅಂಡ್ ಗೂಗಲ್ ಗ್ಲಾಸ್ ಏನ್ ಮಾಡುತ್ತೆ, ಇಟ್ ವಿಲ್ ರಿಕಗ್ನೈಸ್ ಇಟ್. ಫಾರ್ ಎಕ್ಸಾಂಪಲ್, ಇಟ್ ವಿಲ್ ಡಿಸ್ಪ್ಲೇ ದ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ರಾಡಕ್ಟ್ ಇನ್ ಫ್ರಂಟ್ ಆಫ್ ದೇರ್ ಐಸ್. ಸೊ ಅವಾಗ ಏನಾಗುತ್ತೆ, ದೇ ವಿಲ್ ಆಸ್ಕ್ ಟು ಬೈ ದ್ಯಾಟ್. ಸೊ ಆ ಥರ ಅದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಬರುತ್ತೆ, NLP ಟೆಕ್ನಾಲಜಿ. ಸೊ ಈ NLP, ಇಫ್ ದ ಯೂಸರ್ ಆಸ್ಕ್ ವೇರ್ ಈಸ್ ದ ನಿಯರೆಸ್ಟ್ ರೆಸ್ಟೋರೆಂಟ್ ಅಂತ ಏನಾದರೂ ಯೂಸರ್ ಕೇಳ್ದ ಅಂತ ಅನ್ಕೊಳ್ಳಿ, ಆವಾಗ ಗೂಗಲ್ ಗ್ಲಾಸ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್ ಆ್ಯಂಡ್ ಇಟ್ ರೆಸ್ಪಾನ್ಸ್ ವಿತ್ ಡೈರೆಕ್ಷನ್ಸ್ ಆ್ಯಂಡ್ ಸಜೆಷನ್ಸ್ ಕರ್ಕೊಂಡು ಹೋಗುತ್ತೆ. ಸೊ ಯು ಜಸ್ಟ್ ಲೈಕ್ ಟಾಕಿಂಗ್ ಟು ಹೆಲ್ಪ್ಫುಲ್ ಪರ್ಸನ್. ಸೊ ದ ಯೂಸರ್ ಡಸ್ ನಾಟ್ ಹ್ಯಾವ್ ಟು ಸ್ಪೀಕ್ ಇನ್ ಅ ಸ್ಪೆಸಿಫಿಕ್ ವೇ, ದ ಡಿವೈಸ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಅ ರೆಗ್ಯುಲರ್ ಸ್ಪೀಚ್. ಅದಕ್ಕೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಷಿನ್ ಲರ್ನಿಂಗ್. ಸೊ ಓವರ್ ದ ಟೈಮ್ ಗೂಗಲ್ ಕ್ಲಾಸ್ ಲರ್ನ್ಸ್ ವಾಟ್ ದ ಯೂಸರ್ ಪ್ರಿಫರ್ಸ್. ಯೂಸರ್ಗೆ ಏನ್ ಬೇಕು ಅನ್ನೋದು ತಿಳ್ಕೊಂಡು ಹೋಗುತ್ತೆ ಅದು. ಸೊ ಫಾರ್ ಎಕ್ಸಾಂಪಲ್, ಇಫ್ ದ ಯೂಸರ್ ಆಫನ್ ಲುಕ್ಸ್ ಫಾರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ ಅನ್ಕೊಳ್ಳಿ, ದ ಡಿವೈಸ್ ವಿಲ್ ಸ್ಟಾರ್ಟ್ ರೆಕಮೆಂಡಿಂಗ್ ದೋಸ್ ಕೈಂಡ್ಸ್ ಆಫ್ ಪ್ಲೇಸಸ್ ವಿದೌಟ್ ಬೀಯಿಂಗ್ ಆಸ್ಕ್ಡ್. ಅವನೇನು ಕೇಳಿಲ್ಲ ಅಂದ್ರೂ ಅದು ಹಂಗೆ ರೆಕಮೆಂಡ್ ಮಾಡ್ತಾ ಇರುತ್ತೆ, ತೋರಿಸ್ತಾ ಇರುತ್ತೆ. ಸೊ ಇಟ್ ಅಡ್ಜಸ್ಟ್ ಟು ದೇರ್ ನೀಡ್ಸ್ ಆಸ್ ಇಟ್ ಗೆಟ್ಸ್ ಟು ನೋ ದೇರ್ ಹ್ಯಾಬಿಟ್ಸ್. ಈ ತರ ಗೂಗಲ್ ಗ್ಲಾಸ್ ಯೂಸಸ್ ಆಲ್ ದೀಸ್ ಟೆಕ್ನಾಲಜೀಸ್ ಟು ಹೆಲ್ಪ್ ದ ಯೂಸರ್ಸ್ ಇನ್ ದೇರ್ ಎವ್ರಿಡೇ ಲೈಫ್ and which will make them interactions very easily. So this is answer for question number 37.